ಶ್ರದ್ಧಾ ಶ್ರದ್ಧಾ ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಕೇಳು, ಏನ ಕೇಳು. ಏನೂ ಆಗಿಲ್ಲ. ಧನಿಗಳ ಹತ್ರ ಮಾತಾಡಿದ ವಿಷಯ ಪಟೇಲ್ ಏನ್ ಮಾಡ್ದ? ಏನೂ ಆಗಿಲ್ಲ ಅಂದೆ ತಾನೆ. ಸಣ್ಣ ವಿಷಯ ದೊಡ್ಡದ್ ಮಾಡ್ಬಿಡಿ. ನನ್ನನ್ನು ಏನು ಕೇಳ್ಬಿಡಿ. ಮೊದಲು ಹೋಗಿ ಯಾರಾದ್ರೂ ನೋಡಿದ್ರೆ ಕಷ್ಟ. ಶ್ರದ್ಧಾ ಪ್ಲೀಸ್ ನೆಗ್ಲೆಕ್ಟ್ ಮಾಡ್ಬೇಡದನ್ನ. ನನ್ನ ಹೆಂಡತಿಗೆ ಅವಮಾನ ಆದರೆ ಅದನ್ನು ನೋಡ್ಕೊಂಡು ಸಹಿಸ್ಕೊಳಕ್ಕಾಗಲ್ಲ ನನಗೆ. ತಮಾಷೆ ವಿಷಯ ಅಲ್ಲ ಆಯ್ತು. ಹೇಳು ಶ್ರದ್ಧಾ. ಯಾಕೆ ಇಷ್ಟೊಂದು ಕಾಳಜಿ ನಿಮ್ಗೆ ನಮ್ಮ ಮೇಲೆ? ಎಲ್ಲಿ ಹೋಗಿತ್ತು ಇದು? ನನಗೆ ಅವಮಾನ ಮಾಡಿದಾಗ, ನೆಲದ ಮೇಲೆ ಮಲ್ಕೋ ಅಂದಾಗ, ಜ್ವರ ಬಂದಿದ್ರು ನೋಡ್ಕೊಂಡು ಸುಮ್ಮನಿದ್ರಲ್ಲ ಅವಾಗ? ಶ್ರದ್ಧಾ, ಹಳೆ ದಿನ ಕೆದಕಿ ಬೇಕು ಅಂತ ಎತ್ತಿ ಮೇಲಕ್ಕೆ ಹಾಕೋದ್ರಿಂದ ಏನಾದ್ರೂ ಲಾಭ ಇದೆಯಾ? ಹಾಗಿದ್ದಾಗೋಯ್ತು. ಇಲ್ಲ ಭುವನ್, ಆಗಿದ್ದಾಗೋಯ್ತು ಅಂತ ಹಾಗೆಲ್ಲ ಬಿಡಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ಏನೇನು ಆಗ್ತಾ ಇದೆಯೋ ಅದಕ್ಕೆಲ್ಲ ಅವತ್ತಾಗಿದ್ದ ಘಟನೆಗಳೇ ಕಾರಣ. ಆಯ್ತು ಆಯ್ತು, ನೀ ನನಗೆ ಎಷ್ಟು ಬೇಕಾದ್ರೂ ಬೈ, ನನಗೇನು ಬೇಜಾರಿಲ್ಲ. ಆದ್ರೆ ಹೋಗಿ ಹೋಗಿ ಆ ಪಟೇಲನ್ನ ಯಾಕೆ ಎದುರು ಹಾಕೊಳಕೋದೆ ನೀನು? ಆ ಮನುಷ್ಯ ಸರಿಯಿಲ್ಲ ಅಂತ ಗೊತ್ತು ತಾನೆ, ಅವನ ಹತ್ರ ಗಲಾಟೆ ಮಾಡ್ಕೊಳಕೋದೆ. ಹುಷಾರಾಗಿರ್ಬೇಕಲ್ವಾ ಶ್ರದ್ಧಾ? ಅದು ನನ್ನ ರಕ್ತದಲ್ಲೇ ಇಲ್ಲ ಭುವನ್. ಅಪಾಯ ಅಂತ ಗೊತ್ತಿದ್ರು ಸತ್ಯದ ಪರ ನಿಲ್ಲೋಳು ನಾನು. ಅದೇನ್ ಬೇಕಾದ್ರೂ ಆಗ್ಲಿ, ನನ್ನ ಕಣ್ಣೆದುರಿಗೆ ಅನ್ಯಾಯ ಆಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಲ್ಲ ನಾನು. ಹಾಗಂತ ಗೊತ್ತಿಲ್ದಿರೋ ಊರಲ್ಲಿ ಗೊತ್ತಿಲ್ದಿರೋ ಮನುಷ್ಯ ಹತ್ರ ಕಿರಿಕ್ ಮಾಡ್ಕೋಬಾರ್ದು. ನೀವ್ ನನಗ್ ಬುದ್ಧಿ ಹೇಳೋ ಅರ್ಹತೆನ ಯಾವತ್ ಪಡ್ಕೊಂಡ್ರೆ? ಯಾರು ಕೊಟ್ಟಿದ್ ನಿಮ್ಗೆ ಅಧಿಕಾರನ? ಏನ್ ಹೇಳ್ತಾ ಇದ್ದೀನಿ ನೀನು? ನಾನೇನ್ ಕಂಡ ನಿನಗೆ ಯಾವುದೇ ರೀತಿ ಅಪಾಯ ಹಾಕ್ಬಾರ್ದು ಅನ್ನೋದು ನನ್ನ ಉದ್ದೇಶ. ನೀನು ಹೂವನ್ನು ಆ ಪಟೇಲಗೊಂದು ಗತಿ ಕಾಣಿಸ್ತೀನಿ ನಾನು. ನೀವು ನನ್ನ ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬರೋದು ನನಗೆ ಇಷ್ಟ ಇಲ್ಲ. ಅದರ ಅಗತ್ಯನೂ ಇಲ್ಲ. ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ. ಪದೇ ಪದೇ ನಾನು ನಿನ್ ಗಂಡ ಅಂತ ಹೇಳ್ಕೊಂಡು ತಿರ್ಗಾಡ್ತಾ ಇರಬೇಡಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಮೊದಲು ನೀವು ಇಲ್ಲಿಂದ ಹೊರಡಿ ಪ್ಲೀಸ್. ತುಂಬಾ ಕ್ರೂರಿ ಆಗ್ತಾ ಇದೆಯಾ? ಕ್ರೂರಿನಾ? ನಾನಾ? ಆ ಪದದ ಅರ್ಥ ಗೊತ್ತಿದೆ ಅಲ್ವಾ ನಿಮ್ಗೆ? ನೀನ್ ನನಗ್ ಮಾಡಿರೋ ಅನ್ಯಾಯಕ್ಕೆ ಏನ್ ಹೇಳ್ಬೇಕು? ಹಾಗಿದ್ರೆ ನಾನೇ ಕ್ರೂರಿ ಆದ್ರೆ ನಿಮ್ಮನ್ನ ಏನ್ ಅನ್ಬೇಕು ಭುವನ್? ಶ್ರದ್ಧಾ ಪ್ಲೀಸ್ ನನ್ನ ಮಾತು ಕೇಳು. ನನಗೆ ಸಹಾಯ ಮಾಡೋಕೆ ಬಂದಿರೋದು ನಾನಿಲ್ಲಿ. ಯಾವ ಸಹಾಯನೂ ಬೇಕಾಗಿಲ್ಲ ಭುವನ್. ನನ್ನ ಯುದ್ಧನ ನಾನೇ ಹೋರಾಡ್ತೀನಿ. ನನ್ನ ಮೇಲೆ ನನಗೆ ನಂಬಿಕೆ ಇರೋಷ್ಟು ಬೇರೆ ಯಾರ ಮೇಲೂ ಇಲ್ಲ. ನೀವಿನ್ ಹೊರಡ್ಬೋದು ಪ್ಲೀಸ್ ಪ್ಲೀಸ್. ಶ್ರದ್ಧಾ, ನೀನದೇನೇ ಹೇಳು, ನಾನು ನಿನ್ನ ಗಂಡ ಅಷ್ಟೇ. ಯಾರಾದ್ರೂ ನಿನ್ನ ಮೇಲೆ ಕೈ ಮಾಡಿದ್ರೆ ಅದನ್ನ ನೋಡ್ಕೊಂಡು ಸಹಿಸ್ಕೊಳಕ್ಕಾಗಲ್ಲ ನನಗೆ. ನೆನಪಿಟ್ಕೋ, ನಿನಗೆಷ್ಟು ಸೊಕ್ಕಿದೆಯೋ ಅಷ್ಟೇ ಆಟ ನನಗುಂಟೆ. ಬರ್ತೀನಿ.
ಎಲ್ಲಿ ಅದು ಏನಿಲ್ಲ ಏನಿಲ್ಲ ಬಿಡು. ಭುವನ್ ರೂಮಲ್ಲಿ ಏನ್ ಕೆದಕ್ತಾ ಇದ್ಯಾ? ಅದು ಭುವನ್ ಶ್ರದ್ಧಾ ಇಬ್ರು ಎಲ್ಲಿ ಹೋಗಿದಾರೋ ಏನೋ, ಅದ್ರ ಬಗ್ಗೆ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇದ್ದೀನಿ. ಏಯ್ ಹುಚ್ಚೇನೆ ನಿನ್ಗೆ? ಯಾವಳೊಬ್ಳು ಮನೇಲಿ ಸೂಜಿ ಕಳ್ಕೊಂಡು ಅಂಗಳದಲ್ಲಿ ಹುಡುಕ್ತಾ ಇದ್ಲಂತೆ. ಯಾಕಮ್ಮ ಇಲ್ಲಿ ಹುಡುಕ್ತಾ ಇದ್ಯಾ ಅಂದ್ರೆ, ಅಂಗಳದಲ್ಲಿ ಬೆಳಕಿದೆ ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೀನಿ ಇಂದ್ಲಂತೆ. ಭುವನ್ ಎಲ್ಲಿ ಹೋಗಿದ್ದಾನೋ ಎಲ್ಲಿದ್ದಾನೋ ಏನೂ ಗೊತ್ತಿಲ್ಲ. ಇಲ್ಲಿ ಹುಡುಕಿದ್ರೆ ಏನ್ ಸಿಗತ್ತೆ ಮಣ್ಣು? ಏನಾದರೂ ಮಾಡಲೇಬೇಕಲ್ಲ ಮಾಮ್, ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ಲ. ನೋಡು, ಭುವನ್ ಸಿಗ್ಬೇಕು ಅಂದ್ರೆ ಅವನಾಗೆ ನಮ್ಮ ಹತ್ರ ಹುಡ್ಕೊಂಡು ಬರೋ ಹಾಗೆ ಮಾಡಬೇಕು. ನಾವು ಹುಡ್ಕೊಂಡು ಹೋದ್ರೆ ಸಿಗಲ್ಲ ಕಣೆ ಅವನು. ಅದಕ್ಕೆ ಏನು ಮಾಡಬೇಕು ಅಂತೀಯ? ಯಾವ ಹುತ್ತ ಬಡಿದ್ರೆ ಹಾವು ಹೊರಗೆ ಬರುತ್ತೆ ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಈಗ ರಚನಾಗೆ ಮಗು ಆಗಿದೆ ತಾನೆ, ಆ ಮಗುನ ಉಪಯೋಗಿಸ್ಕೊಂಡು ಭುವನು ಶ್ರದ್ಧಾ ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಬೋದು. ಅದು ಹೇಗೆ? ಅದಕ್ಕೆ ಕಣೆ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಯಾವಾಗಲೂ ನಿಂಗೇನು ಗೊತ್ತಿಲ್ಲ, ನೀನು ದಡ್ಡಿ ಅಂತ ಬೈತಾ ಇದ್ದೆ. ಇವಾಗ ನಾ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ. ಅದೇನು ಅಂತ ಮೊದಲು ಹೇಳು.